ಇದೇ ಮುನೀರ್ ಚೈನಾದೊಟ್ಟಿಗೆ ಸಂಭಾಷಣೆ ಮಾಡಿದ್ದಾನೆ, ಚೈನಾದ ಒಪ್ಪಿಗೆ ತೆಗೆದುಕೊಂಡೇ ಇಲ್ಲಿ ಇದಕ್ಕೆ ಮಾಸ್ಟರ್ ಮೈಂಡ್ ಅನ್ನು ಅವನು ಉಪಯೋಗಿಸಿದ್ದಾನೆ ಅನ್ನೋದಕ್ಕೆ ನಮಗೆ ಸಾಕ್ಷಿಗಳು ಸಿಕ್ಕಿದಾವೆ. ಹಾಗಾದ್ರೆ ಇದರಿಂದ ಇರುವಂತ ಷಡ್ಯಂತ್ರ ಏನು? ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟ. ನಿನ್ನೆ ಆ ಸಂದರ್ಭದಲ್ಲಿ ಕದನ ವಿರಾಮವನ್ನು ಒಪ್ಪಿಕೊಂಡದ್ದು ಭಾರತದ ಜಾಣತನ, ಭಾರತದ ಸಾರ್ವಭೌಮತ್ವವನ್ನು ರಕ್ಷಿಸುವಂತ ಹೆಜ್ಜೆ ಮತ್ತು ಭಾರತದ ಪ್ರಭುತ್ವಕ್ಕೆ ಸಿಕ್ಕಿದಂತ ಜಯ ಅದು. ಈ ನೆಹರುಗೆ ಜ್ಞಾನೋದಯ ಆಗಿ ಸ್ವಯಂ ಘೋಷಿಸಿದ್ದು ಕದನ ವಿರಾಮ, ನೆನಪಿಡಿ. ಆವಾಗ ಭಾರತ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ. ಷರತ್ತುಬದ್ಧ ಒಪ್ಪಿಗೆ ಏನು? ರಾಜತಾಂತ್ರಿಕವಾಗಿ ನಾವು ಯಾವುದೇ ರೀತಿಯಲ್ಲಿ ಏನು ಸ್ಟೆಪ್ ಅನ್ನ ಇಟ್ಟಿದ್ದೇವೆ ಅದರಲ್ಲಿ ನೋ ಕಾಂಪ್ರಮೈಸ್, ನೋ ಚೇಂಜಸ್. ಆರ್ಟ್ ಆಫ್ ವಾರ್, ಇಲ್ಲಿಯವರೆಗೂ ಭಾರತ ಪಾಕಿಸ್ತಾನದ ಮಧ್ಯೆ 47ರಿಂದ ಇಲ್ಲಿವರೆಗೆ ನಡೆದಂತ ಯಾವುದೇ ಯುದ್ಧದಲ್ಲೂ ಈ ರೀತಿಯ ಒಂದು ಒಪ್ಪಂದ ಆಗಿರಲಿಲ್ಲ, ನೆನಪಿರ್ಲಿ. ಈ ರೀತಿಯ ಒಪ್ಪಂದ ಆಗಿರಲಿಲ್ಲ. ನೀವು ಯಾವುದೇ ರೀತಿಯಲ್ಲಿ ಒಂದು ಸೊಳ್ಳೆ ರೀತಿ ನುಸುಳಿದ್ರು ಕೂಡ ಆಕ್ಟ್ ಆಫ್ ವಾರ್, ನಾವು ವಾರನ್ನ ಮಾಡ್ತೇವೆ, ಆವಾಗ ಯಾವ ದೇಶವನ್ನು ಕೇಳುವುದಿಲ್ಲ ಅನ್ನುವಂತ ಷರತ್ತಿಗೆ ಒಳಪಟ್ಟು ನಿನ್ನೆ ಕದನ ವಿರಾಮವನ್ನ ಘೋಷಿಸಲಾಯಿತು, ಒಪ್ಪಿಕೊಳ್ಳಲಾಯಿತು. ಹಾಗಾದ್ರೆ ಒಂದು ಪ್ರಶ್ನೆ ಬರ್ತದೆ, ನಾವು ಗೆಲುವನ್ನ ಸಾಧಿಸುವ ಹೊತ್ತಿನಲ್ಲಿ ಇರುವಾಗಲೇನೆ ನಾವು ಕದನ ವಿರಾಮಕ್ಕೆ ಯಾಕೆ ಒಪ್ಪಿಕೊಂಡದ್ದು? ನೆಹರುವನ್ನ ಎಳತರ್ತಾರೆ. 1947ನ ಪ್ರಥಮ ವಾರ್ನಲ್ಲಿ ಲಾಹೋರ್ವರೆಗೆ ನಮ್ಮ ಸೈನ್ಯ ಹೋಗಿತ್ತು. ಸಂಪೂರ್ಣ ಪಾಕಿಸ್ತಾನವನ್ನ ಉಡೀಸ್ ಮಾಡಿ ನಮ್ಮ ಗೆಲುವಿನ ಪತಾಕೆಯನ್ನ ಹಾರಿಸುವಂತ ಹೊತ್ತಿನಲ್ಲಿ ಪಾಕಿಸ್ತಾನ ಕೇಳ್ಕೊಳ್ಳಿಲ್ಲ, ಪಾಕಿಸ್ತಾನ ಬೇಡ್ಕೊಳ್ಳಿಲ್ಲ, ಯಾವುದೇ ವಿಶ್ವಸಂಸ್ಥೆ ಬರಲಿಲ್ಲ, ಯಾವುದೇ ವಿಶ್ವದ ಮಹಾನ್ ರಾಷ್ಟ್ರಗಳು ಕೇಳಲಿಲ್ಲ. ಆವಾಗ ಈ ನೆಹರುಗೆ ಜ್ಞಾನೋದಯ ಆಗಿ ಸ್ವಯಂ ಘೋಷಿಸಿದ್ದು ಕದನ ವಿರಾಮ, ನೆನಪಿಡಿ. ಇದು ಹಿಟ್ಲರ್ಗಿರಿ, ಇದು ಭಾರತಕ್ಕೆ ಮಾಡಿದ ಅನ್ಯಾಯ. ಕೈಯಾರೆ ಹರಿವಾಣದಲ್ಲಿ ಪಾಕಿಸ್ತಾನಕ್ಕೆ ಇಟ್ಟು ಕೊಟ್ಟಂತ ವ್ಯವಹಾರವನ್ನ ಮಾಡಿದ್ದು. ಇದೇ POK ವಿಷಯದಲ್ಲೂ ಅದನ್ನೇ ಮಾಡಿದ್ದು, ಕಾಶ್ಮೀರದ ವಿಷಯದಲ್ಲೂ ನೆಹರು ಇದೇ ತಪ್ಪು ಮಾಡಿದ್ದು. ಮೋದಿಯ ನಿನ್ನೆಯ ಕದನ ವಿರಾಮ ನಮ್ಮ ಸಿಂಧು ಟ್ರೀಟಿಯಿಂದ ಹಿಡಿದು ಎಲ್ಲ ರಾಜತಾಂತ್ರಿಕತೆಯಲ್ಲಿ ನಾವು ಏನು ಮಾಡಿದ್ದೇವೋ ಅದನ್ನೆಲ್ಲ ಹಾಗೆ ಉಳಿಸಿಕೊಂಡು ಆಕ್ಟ್ ಆಫ್ ವಾರಿನಂತ ಬ್ರಹ್ಮಾಸ್ತ್ರವನ್ನ ಕೈಗೆ ತೆಗೆದುಕೊಂಡು ಕದನ ವಿರಾಮವನ್ನ ಘೋಷಿಸಿದ್ದು, ನೆನಪಿರಲಿ. ಹಾಗಾದ್ರೆ ಯಾಕೆ ಇದರ ಅನಿವಾರ್ಯ ಇತ್ತೇ? ನೆಹರು ಮತ್ತು ಇವರಿಗೆ ಹೋಲಿಸಬೇಡಿ, ಅದು ಏನು ಅಂತ ಹೇಳಿದೆ ನಾನು, 1 ಪಾಯಿಂಟ್. ಇನ್ನೊಂದು, ಹಾಗಾದ್ರೆ ಪಾಕಿನ ಇಡೀದಾದಂಥ ವ್ಯವಸ್ಥೆ ಮೇಲೆ ನಾವು ಧೂಳಿಪಟ ಮಾಡಿ ಅವರ ಇಡೀ ಆತ್ಮ ಸ್ಥೈರ್ಯವನ್ನೇ ಕುಂದಿಸಿ ಅವರ ಒಳಗಡೆ ಇದ್ದಂಥ ಭಯೋತ್ಪಾದಕರನ್ನು ಹೊಡೆದು ಆ ನೆಲೆಗಳನ್ನು ಚಿಂದಿ ಮಾಡಿ ಸಂಪೂರ್ಣವಾಗಿ ಪಾಕಿಸ್ತಾನದ ಅರ್ಧ ಭಾಗವನ್ನೇ ನೆಲಸಮ ಮಾಡಿ ಅವರ 8 ವಾಯುಕ್ಷೇತ್ರವನ್ನ ಮತ್ತು ಅದರ ಇಡೀ ತಾಂತ್ರಿಕ ನೆಲೆಗಳನ್ನ ಅವಾಕ್ಕಿಂದ ಹಿಡಿದು ಪ್ರತಿಯೊಂದನ್ನು ಉಡಿಸ್ ಮಾಡಿದೆ. ನಮ್ಮ ಕೈ ಆಕಾಶದಷ್ಟು ಮೇಲ್ಗೈಯಾಗಿತ್ತು. ಹಾಗಾದ್ರೆ ಯಾಕೆ ಕದನ ವಿರಾಮ? ನೋಡಿ, ಇಂಥ ಸಂದರ್ಭದಲ್ಲಿ ಚೈನಾ ಕೇಳ್ತಾ ಇದೆ, ಅಮೆರಿಕ ಕೇಳ್ತಾ ಇದೆ, G7 ರಾಷ್ಟ್ರಗಳು ಮನವಿ ಮಾಡಿಕೊಂಡಿದ್ದಾವೆ ಕದನ ವಿರಾಮ ಮಾಡಿ ಅಂತ ಅನ್ನುವಾಗ, ಒಂದು ಶಕ್ತಿಯುತವಾದಂಥ ರಾಷ್ಟ್ರ, ನಮ್ಮ ಹತ್ರ ಎಲ್ಲ ಸೌಲಭ್ಯಗಳಿದೆ, ನಾವು ಮುನ್ನುಗ್ಗಿ ಇವತ್ತು ನಾವು ಅವರನ್ನು ಹೊಡೆಯಬಹುದು ಅನ್ನುವಂಥ ಸಂದರ್ಭದಲ್ಲಿ ಇವರೆಲ್ಲರ ಮನವಿಗಳನ್ನ ಪುರಸ್ಕರಿಸಬೇಕೋ ಅಥವಾ ತಿರಸ್ಕರಿಸಬೇಕೋ? ಯಾಕೆ ಇವತ್ತು ನಾವು ಮೊದಲನ ಹಾಗೆ ಇಲ್ಲ? ಪಾಕಿಸ್ತಾನ ಒಂದು ಪರಮಾಣು ಅಸ್ತ್ರವನ್ನ ಹೊಂದಿದ ರಾಷ್ಟ್ರ. ನಾವು ಯುದ್ಧವನ್ನ ಮಾಡ್ತೇವೆ, ಇವು ಎಲ್ಲ ರಾಷ್ಟ್ರಗಳು ಹೇಳಿದ್ದನ್ನು ಬದಿಗೊತ್ತುತ್ತೇವೆ, ಒನ್ಸ್ ಫಾರ್ ಆಲ್ ಔಟ್ ಮಾಡ್ತೇವೆ, ಅವರನ್ನ ಮುಗಿಸೇ ಬಿಡ್ತೇವೆ, POK ಅನ್ನ ತೆಗೆದುಕೊಳ್ತೇವೆ. ನೀವು ಯಾವ ಮಾತನ್ನು ಹೇಳಿದ್ರು ನಾವು ಕೇಳುವುದಿಲ್ಲ. ಸ್ವತಃ ಪಾಕಿಸ್ತಾನವೇ ಭಾರತದ ಕೈಕಾಲಿಡಿದು ಬೇಡ್ತಾ ಇದೆ, ಭಿಕ್ಷೆ ಬೇಡುವ ಹಂತಕ್ಕೆ ಬಂದಿದ್ದೇವೆ, ನಮ್ಮ ಹತ್ರ ಯುದ್ಧ ಮಾಡ್ಲಿಕ್ಕೆ ಏನು ಉಳಿದಿಲ್ಲ, ನೀರಿಲ್ಲ, ವಾಯು ಇಲ್ಲ, ಅನಿಲ ಇಲ್ಲ, ತೈಲ ಇಲ್ಲ, ಆಹಾರ ಇಲ್ಲ, ಏನೂ ಇಲ್ಲಗಳು, ATM ಅಲ್ಲಿ ದುಡ್ಡಿಲ್ಲ.
ಆದ್ರಿಂದ ನಮಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮನ್ನೇ ಬಿಟ್ಟುಬಿಡಿ, ಕದನ ವಿರಾಮ, ನೀವು ಹೇಳಿದ ಎಲ್ಲ ಷರತ್ತುಗಳು ನಾವು ಒಪ್ಕೊಳ್ತೇವೆ ಅಂತ ಹೇಳಿದಾಗ್ಲೂ ಕೂಡ ಶಕ್ತಿ ಇದೆ, ಯುಕ್ತಿಯನ್ನ ಬಳಸದೇನೆ ನಾವು ಕದನ ವಿರಾಮವನ್ನು ಒಪ್ಪಿಕೊಳ್ಳದೆ ಇದ್ರೆ ಯುದ್ಧ ಮಾಡ್ತೇವೆ, ಪಾಕಿಸ್ತಾನವನ್ನ ಮುಗಿಸ್ತೇವೆ. ಓಕೆ, ಕೊನೆಗೆ ತಾನಂತೂ ಉಳಿಯುವುದಿಲ್ಲ, ತನ್ನನ್ನು ಇವರು ಸರ್ವನಾಶ ಮಾಡ್ತಾರೆ ಅಂತಾದಾಗ ಪರಮಾಣು ಅಸ್ತ್ರವನ್ನ ಒಮ್ಮೆ ಬಳಸಿದ್ರು ಅಂತಲೇ ಇಟ್ಕೊಳ್ಳಿ. ಆವಾಗಿನ ಪ್ರಶ್ನೆ ಏನು? ಇಡೀ ವಿಶ್ವ ಬಡ ರಾಷ್ಟ್ರ ಕೈ ಮುಗಿದಿತ್ತು, ಕಾಲು ಹಿಡಿದಿತ್ತು, ಬೇಡ್ಕೊಂಡಿತ್ತು. ಆದರೂ ಕೂಡ ಭಾರತ ತನ್ನ ಮೊಂಡಾಟದಿಂದ ಶಕ್ತಿ ಪ್ರದರ್ಶನವನ್ನ ಮಾಡಿ ಪರಮಾಣು ಅಸ್ತ್ರದ ಪ್ರಯೋಗಕ್ಕೆ ಹೇತುವಾಯಿತು. ಹಾಗಾಗಿ ಪಾಕಿನ ಪರ ನಾವು ನಿಲ್ತೇವೆ. ಭಾರತ ಒಂಟಿ ಆಗತ್ತೆ. ಆಗ ಈ 5ನೇ ಸ್ಥಾನದ ಆರ್ಥಿಕ ಸ್ಥಿತಿಯಲ್ಲಿದ್ದ ಭಾರತದ ಪರಿಸ್ಥಿತಿ ಏನು? 3ನೇ ಹಂತಕ್ಕೆ ಬರಬೇಕು ಅಂತಿರುವಂತಹ ಪರಿಸ್ಥಿತಿ ಏನು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದಾಗುವಂತ ಎಲ್ಲ ಅನಾಹುತಗಳಿಗೆ ಭಾರತವೇ ತಲೆ ಕೊಡಬೇಕಲ್ವಾ? ಆದ್ರಿಂದ ನಿನ್ನೆ ಆ ಸಂದರ್ಭದಲ್ಲಿ ಕದನ ವಿರಾಮವನ್ನು ಒಪ್ಪಿಕೊಂಡದ್ದು ಭಾರತದ ಜಾಣತನ, ಭಾರತದ ಸಾರ್ವಭೌಮತ್ವವನ್ನು ರಕ್ಷಿಸುವಂತ ಹೆಜ್ಜೆ ಮತ್ತು ಭಾರತದ ಪ್ರಭುತ್ವಕ್ಕೆ ಸಿಕ್ಕಿದಂತ ಜಯ ಅದು. ಈಗ ನೋಡಿ, ಟ್ರಂಪ್ಗೆ ಅವಮಾನ. ನಿನ್ನೆ ತಕ್ಷಣ ಅಜಿತ್ ದೋವಲ್ ವಾಂಗಿಗೆ ಫೋನ್ ಮಾಡಿದ್ರು, ಚೈನಾದ ವಿದೇಶಾಂಗ ಸಚಿವರಿಗೆ. ನಿಮ್ಮ ಮಾತು ಮತ್ತು ಇವರ ಮಾತು, ಇವರ ಸಾಕ್ಷಿ ಇಟ್ಟುಕೊಂಡು ಪಾಕಿಸ್ತಾನ ಕೈಕಾಲು ಹಿಡಿದು ಬೇಡಿಕೊಂಡಿದೆ ಅನ್ನುವ ಕಾರಣಕ್ಕಾಗಿ ನಾವು ಒಪ್ಪಿಕೊಂಡ್ರೆ ಅವರು ಉದ್ದಟತನವನ್ನ ಪ್ರದರ್ಶಿಸಿದ್ದಾರೆ. 100-200 ಡ್ರೋನ್ಗಳನ್ನ ದಾಳಿ ಮಾಡಿದ್ದಾರೆ. ಅದರಲ್ಲೂ ಗುರುದ್ವಾರ, ಶಾಲೆ, ದೇಗುಲ, ಶಂಕರಾಚಾರ್ಯರ ಪೀಠ, ಇಂಥ ನಮ್ಮ ಇಡೀ ಭಾರತದ ಅಸ್ಮಿತೆಯನ್ನ ಸಂಕೇತಿಸುವ ಪ್ರಾಚೀನ ಭಾರತದ, ಸನಾತನ ಭಾರತದ ಒಂದು ಧಾರ್ಮಿಕ ನೆಲೆಯನ್ನ ಗುರಿಯಾಗಿಸಿಕೊಂಡು ಹೊಡಲಿಕ್ಕೆ ಬಂದಿದ್ದಾರೆ. ಇನ್ನು ನಾವು ಬಿಡುವ ಪ್ರಶ್ನೆನೇ ಇಲ್ಲ ಅನ್ನುವಂಥದ್ದನ್ನ ನೇರವಾಗಿ ಹೇಳಿದರು. ಈಗ ಭಾರತ ಒಂಟಿ ಆಯ್ತೋ, ಪಾಕಿಸ್ತಾನ ಒಂಟಿ ಆಯ್ತು. ಭಾರತ ವಚನ ಭ್ರಷ್ಟವಾಯಿತೋ, ಪಾಕಿಸ್ತಾನ ವಚನ ಭ್ರಷ್ಟ ಆಯ್ತು. ಇದು ರಾಜತಾಂತ್ರಿಕವಾಗಿ ಒಂದು ದೇಶದ ಪ್ರಧಾನಿ ಯೋಚಿಸಬೇಕಾದಂತ ಆತ್ಯಂತಿಕವಾದಂತ ನಿರ್ಣಾಯಕವಾದಂತ ಸಮಯ ಇದು. ನಮಗನ್ನಿಸ್ತದೆ ಹೋಗಿ ಹೊಡೆದು ಬಿಡ್ಬೇಕು, ಮುಗಿಸ್ಬಿಡ್ಬೇಕು ಅವರನ್ನ. ಅವರು ತೆಪ್ಪುಗುದುತ್ತಾ ಕೂತಿರುವುದಿಲ್ಲಲ್ಲ, ಬಾಯಲ್ಲಿ ಅವಲಕ್ಕಿ ಹಾಕೊಂಡು ಕೂತಿರುವುದಿಲ್ಲಲ್ಲ. ನಾನು ಮುಗಿದೋಗ್ತೇನೆ, ನಾನು ಸಾಯ್ತೇನೆ, ಎಸ್ ನಿಮ್ಮನ್ನು ಹಿಡ್ಕೊಂಡೇ ಸಾಯ್ತೇನೆ, ಪರಮಾಣು ಅಸ್ತ್ರವನ್ನ ಪ್ರಯೋಗಿಸ್ತೇನೆ. ಆಗಲೇ ಶಹಬಾಜ್ ಶರೀಫ್ ಪರಮಾಣು ಅಸ್ತ್ರದ ಪ್ರಯೋಗದ ಬಗ್ಗೆ ಒಂದು ಮೀಟಿಂಗ್ ಅನ್ನು ಮಾಡಿದ್ರು ನಿನ್ನೆ ಬೆಳಗ್ಗೆ. ಸೊ ಇಂಥ ಸಂದರ್ಭದಲ್ಲಿ ಇರುವುದರಿಂದಲೇ ಭಾರತ ತನ್ನ ಬುದ್ಧಿಮತ್ತೆಯನ್ನ, ಯುಕ್ತಿಯನ್ನ ಪ್ರದರ್ಶಿಸಿತು. ಒಂದು, ಅದಕ್ಕಾಗಿ ಕದನ ವಿರಾಮವನ್ನು ಒಪ್ಕೊಂಡಿತ್ತು. ಈಗ ದುಷ್ಟ ಪಾಕಿಸ್ತಾನ ಅದನ್ನ ಅಲ್ಲಿಯ ಒಳಗೆ ಅವರಿಗೆ ಸಂಧಾನ ಇಲ್ಲ, ಸಾಮರಸ್ಯ ಇಲ್ಲ, ಅನುಸಂಧಾನ ಇಲ್ಲ. ಇದು ಏನೋ ಆರ್ಮಿ ಒಳಗೆ ನಮ್ಮಲ್ಲಿ ಏಕತೆ ಇದೆ, ಒಗ್ಗಟ್ಟಿದೆ. ಅಲ್ಲಿ ಆರ್ಮಿಯಲ್ಲೇ 4 ಪಂಗಡ, 1-2 ಪಂಗಡಕ್ಕೆ ನಾವು ಇವತ್ತು ನಮಗೆ ಮುಖಕ್ಕೆ ಬಂದು ಹೊಡೆದಿದ್ದಾರೆ, ನಾವು ಅವರಿಗೆ ಹೊಡೆಯಬೇಕು ಅನ್ನುವಂಥದ್ದು. ಯಾವುದೇ ರೀತಿಯಲ್ಲೂ ಸರ್ಕಾರದಿಂದ ಆರ್ಮಿ ಮೇಲೆ ಹಿಡ್ತಾ ಇಲ್ಲ. ಆ ಮುನೀರ್ ಅನ್ನುವಂಥ ಉದ್ದಟತನ, ಅವನು ಚೈನಾದೊಟ್ಟಿಗೆ ಸೇರ್ಕೊಂಡಿದ್ದಾನೆ. ಇದಕ್ಕೆ ದಾಖಲೆ ನಮ್ಮ ಮೊದಲೇ ಸಿಕ್ಕಿದೆ. ಪಹಲ್ಗಾಮಿನ ದಾಳಿಯ ಮೊದಲು ಇದೇ ಮುನೀರ್ ಚೈನಾದೊಟ್ಟಿಗೆ ಸಂಭಾಷಣೆ ಮಾಡಿದ್ದಾನೆ, ಚೈನಾದ ಒಪ್ಪಿಗೆ ತೆಗೆದುಕೊಂಡೆ ಇದಕ್ಕೆ ಮಾಸ್ಟರ್ ಮೈಂಡ್ ಅನ್ನು ಅವನು ಉಪಯೋಗಿಸಿದ್ದಾನೆ ಅನ್ನೋದಕ್ಕೆ ನಮಗೆ ಸಾಕ್ಷಿಗಳು ಸಿಕ್ಕಿದಾವೆ. ಹಾಗಾದ್ರೆ ಇದರಿಂದ ಇರುವಂತ ಷಡ್ಯಂತ್ರ ಏನು? ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದ್ದು. ಈಗ ಕದನ ವಿರಾಮವನ್ನು ಒಪ್ಪಿಕೊಳ್ಳೋದ್ರ ಹಿಂದೆ ಭಾರತದ ಒಂದು ಬುದ್ಧಿಮತ್ತೆ ಯಾವ್ಯಾವುದೆಲ್ಲ ಇದೆ ಅನ್ನೋದನ್ನ ನಿಮ್ಮ ಎದುರು ಇಡ್ತಾ ಇದೆ. ಸ್ವಲ್ಪ ದೀರ್ಘ ಆಗ್ತಾ ಇದೆ, ಕ್ಷಮಿಸಿ. ದಯವಿಟ್ಟು ಇದನ್ನು ಕೊನೆಯವರೆಗೆ ನೋಡಿ. ಇವತ್ತಿನ ಇಡೀದಲ್ಲಿ ಒಂದು ಗ್ಲೋಬಲ್ಲಿ ಭಾರತದ ಬೆಳವಣಿಗೆ ಚೈನಾಕ್ಕೆ ನೇರವಾದ ಸವಾಲು ಅಂತ. ಈಗ ನಿನ್ನೆ ನಿಮಗೆ ಚೈನಾ ನಿರ್ಮಿತವಾದಂತ ಎಲ್ಲ ವಿಮಾನದಿಂದ ಹಿಡಿದು ಪ್ರತಿ ಒಂದನ್ನ, ಅವರ ಏರ್ ಡಿಫೆನ್ಸಿನ ಸಿಸ್ಟಮ್ ಇಂದ ಹಿಡಿದು ಪ್ರತಿಯೊಂದನ್ನು ಚೈನಾ ಸೆಟ್ಟು ಅನ್ನುವಂಥ ಗೇಲಿಗೆ ಒಳಗಾಗುವ ಲೆವೆಲ್ಗೆ ಹೊಡೆದಾಕಿದ್ದೇವೆ. ಈಗಾಗಲೇ ದಕ್ಷಿಣ ಆಫ್ರಿಕಾದ ಬಹುತೇಕ ದೇಶಗಳು ಅವರಿಂದ ಯಾವುದೇ ಯುದ್ಧ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಳ್ಳುವಂತ ಒಪ್ಪಂದವನ್ನ ನಿರಾಕರಿಸಿದರು. ಆದ ಒಪ್ಪಂದವನ್ನೇ ತಿರಸ್ಕರಣ ಮಾಡಿದೆ. ಇಡೀ ಪ್ರಪಂಚದಲ್ಲಿ ಅವರ ಇವತ್ತಿನ ಪ್ರೊಡಕ್ಷನ್ಗೆ
ಚೈನಾ ಸೆಟ್ಟು ಅನ್ನುವಂಥ ಒಂದು ವ್ಯಂಗ್ಯ ವ್ಯಕ್ತವಾಗುವಾಗೆ ನಾವು ಹೊಡೆದುಡಿಸಿದೆವು. ಈ ಒಂದು ಭಾರತ ಮತ್ತು ಪಾಕಿಸ್ತಾನದ ಉದ್ವಿಗ್ನತೆಯನ್ನು ತಂದೊಡ್ಡೋದ್ರಲ್ಲಿ ಚೈನಾದ ನಿರ್ಣಾಯಕವಾದ ಕೈ ಇದೆ. ಯಾಕೆಂತಂದ್ರೆ ಟ್ರಂಪ್ ಟ್ಯಾರಿಫ್ ಟ್ರಂಪ್ ಆಗಿದ್ದಾರೆ. ದಿನಕ್ಕೊಂದು ರೀತಿಯ ಟ್ಯಾರಿಫ್ ಅನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಟ್ರೇಡ್ ವಾರ್ ನಡೀತಾ ಇದೆ. ಟ್ರಂಪ್ ಅವರ ಈ ಒಂದು ಟ್ಯಾರಿಫ್ ಮತ್ತು ಟ್ರೇಡ್ ವಾರಿನ ನೇರವಾದಂತ ಗುರಿಯಾದಂತ ದೇಶ ಯಾವುದಾದ್ರೂ ಇದ್ರೆ ಅದು ಚೈನಾ. ಚೈನಾದಲ್ಲಿ ಈ ಟ್ರೇಡ್ ವಾರಿನ ಟ್ಯಾರಿಫ್ ವಾರಿನ ಈ ಒಂದು ನಲುಗುವಿಕೆಗೆ ತುತ್ತಾಗಿ ಅಲ್ಲಿ ಆಪಲ್ ನಂತ ಕಂಪನಿಗಳು, ಯುರೋಪಿನ ಬಹುತೇಕ ಕಂಪನಿಗಳು ತಮ್ಮ ಪ್ರಾಡಕ್ಟ್ ಅನ್ನ, ತಮ್ಮ ಇಡೀ ನೆಲೆಯನ್ನ ಅವರು ಶಿಫ್ಟ್ ಮಾಡ್ತಾ ಇದ್ದಾರೆ. ಟ್ರಂಪ್ ಬಂದ ಮೇಲಿನ ನಂತರದ ಬೆಳವಣಿಗೆ ಇದು. ಹಾಗಾದ್ರೆ ಶಿಫ್ಟ್ ಮಾಡ್ತಾ ಇರೋದು ಎಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ? ಅವರು ಭಾರತಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ದ ಪಾಯಿಂಟ್. ಈ ಆಪಲ್ ಅಂತ ಕಂಪನಿ, ಯುರೋಪಿನಂತ ಕಂಪನಿಗಳು ಏನಾದರೂ ಭಾರತಕ್ಕೆ ಶಿಫ್ಟ್ ಆಗ್ಬಿಟ್ರೆ ಚೈನಾದ ಇಡೀ ಆರ್ಥಿಕ GDPನೇ ಕುಸಿತದೆ. ಅಂತ ಒಂದು ಭಯಾನಕ ಸ್ಥಿತಿಯಲ್ಲಿ ಚೈನಾ ಇದೆ. ಆದ್ರಿಂದ ಪಾಕಿಸ್ತಾನವನ್ನು ಎತ್ತುಕಟ್ಟಿ ಭಾರತದ ಮೇಲೆ ಚೂ ಬಿಟ್ಟು ಅಲ್ಲಿ ಯುದ್ಧಗ್ರಸ್ತ, ಭಾರತದ ಒಟ್ಟು ಪರಿಸ್ಥಿತಿ ಚೆನ್ನಾಗಿಲ್ಲ, ಭಾರತ ಅಸ್ಥಿರವಾಗಿದೆ, ಭಾರತ ಯುದ್ಧಗ್ರಸ್ತವಾಗಿದೆ ಅಂತ ತೋರಿಸಿದ್ರೆ ಈ ಕಂಪನಿಗಳು ಚೈನಾದಿಂದ ಭಾರತಕ್ಕೆ ಬರುವುದಿಲ್ಲ, ಅಥವಾ ಬಂದರೂ ಈ ದೇಶಕ್ಕೆ ಬರುವುದಿಲ್ಲ. ಭಾರತ ಮುಖ್ಯವಾದಂತ ಥ್ರೆಟನಿಂಗ್ ಕೊಡ್ತಾ ಇರುವಂತ ದೇಶ ಚೈನಾಕ್ಕೆ. ಆದ್ರಿಂದ ಈ ಕದನ ವಿರಾಮದ ಮೂಲಕ ಚೈನಾದ ಒಂದು ಉದ್ದೇಶವನ್ನು ಕೂಡ ನಾವು ಹುಸಿಗೊಳಿಸಬಹುದು. ಆಪಲ್ ಅಂತ ಯುರೋಪಿಯನ್ ಕಂಪನಿಗಳು ಈಗಾಗಲೇ ಭಾರತಕ್ಕೆ ಬರಬೇಕು ಅಂತ ಏನೋ ಒಂದು ಮಾತುಕತೆ ನಡೀತಾ ಇದೆ. ಅದರ ಸಿಂಧುತ್ವಕ್ಕೆ, ಅದರ ಒಂದು ನಮ್ಮ ದೇಶಕ್ಕೆ ಬರುವಂತ ಕೆಲಸವನ್ನ ನಾವು ಮುಂದೆ ಮಾಡಬೇಕು ಅಂತಾದ್ರೆ ಈ ಯುದ್ಧದ ಒಂದು ಕದನ ವಿರಾಮ ನಮಗದಕ್ಕೊಂದು ಅಸ್ತ್ರ ಆಗತ್ತೆ. ಚೈನಾದ ದುರುದ್ದೇಶದ ಈ ಕಾರ್ಯಾಚರಣೆಗೆ ಒಂದು ಪೂರ್ಣ ವಿರಾಮ ಹಾಕದಾಗ ಆಗತ್ತೆ. ಚೈನಾದ ಉದ್ದೇಶ ಅದು ಹೌದು ಅನ್ನೋದಕ್ಕೆ ಕದನ ವಿರಾಮವನ್ನ ಉಲ್ಲಂಘಿಸಿದ ಪಾಕಿಸ್ತಾನದ ಪರವಾಗಿ ಸಂಪೂರ್ಣವಾಗಿ ನಿಲ್ತೇವೆ ಅಂತ ಅವರು ಈಗಾಗಲೇ ಘೋಷಿಸಿದ್ದಾರೆ. ಹಾಗಾಗಿ ಈ ಕದನ ವಿರಾಮದ ಹಿಂದೆ ಈ ಎಲ್ಲ ಆಲೋಚನೆಗಳು ಇದೆ ಅನ್ನೋದನ್ನ ನಾವು ಮರೆಯಬಾರದು. ಆಪರೇಷನ್ ಸಿಂಧೂರ 1, 2, 3 ನಾವು ಏನು ಸಾಧಿಸಬೇಕು ಅದನ್ನು ಸಾಧಿಸಿದ್ದೇವೆ. ಪಾಕಿಸ್ತಾನ ನಮ್ಮ ಕಾಲಿಗೆ ಬಂದು ನೆಕ್ಕುವ ಹಾಗೆ ಮಾಡಿದ್ದೇವೆ. ಪಾಕಿಸ್ತಾನದಲ್ಲಿರುವಂತ ಅನ್ನೋನ್ ಶೂಟರ್ಸ್ ಈಗಾಗಲೇ 30 ಜನ ಉಗ್ರರನ್ನು ತೆಗೆದಿದ್ದಾರೆ. ಆಪರೇಷನ್ ಸಿಂಧೂರದಲ್ಲಿ ಹೆಚ್ಚು ಕಮ್ಮಿ 200ಕ್ಕೂ ಚಿಲ್ಲರೆ ಉಗ್ರರು, ಅದು ವಿಶ್ವಕ್ಕೆ ಬೇಕಾದಂತ ಉಗ್ರರನ್ನ ತೆಗೆದಿದ್ದೇವೆ. ಈಗಲೂ ಬಿಸ್ನೋಯಿ ಅಲ್ಲೇ ಇದ್ದಾನೆ, ಅನ್ನೋರ್ ಶೂಟರ್ಸ್ ಅಲ್ಲೇ ಇದ್ದಾರೆ. ಒಂದು ಕಡೆ ಬಲೂಚಿಗಳು ನಿರ್ಣಾಯಕವಾಗಿ ಪಾಕಿಸ್ತಾನದಿಂದ ಹೊರಗೆ ಹೋಗಿ ಸ್ವತಂತ್ರ ದೇಶವಾಗ್ಲಿ ಕೊಟ್ಟಿದ್ದಾರೆ. ಅಲ್ಲೂ ನೋಡಿ ಚೈನಾಕ್ಕೆ ಅಲ್ಲಿ ತುಂಬಾ ಯೋಜನೆಗಳನ್ನು ಈಗಾಗಲೇ ಅದು ಅಲ್ಲಿ ಹಾಕೊಂಡಿದೆ. ಇಡೀ ಪಾಕಿಸ್ತಾನದ ಆರ್ಥಿಕವಾದಂತ ಸಂಪನ್ಮೂಲದ ನೈಸರ್ಗಿಕ ಸಂಪತ್ತಿನ ನೈಸರ್ಗಿಕ ಸೌಂದರ್ಯದ ಪ್ರವಾಸೋದ್ಯಮದ ದೃಷ್ಟಿಯಲ್ಲೂ ಬಲೂಚಿಸ್ತಾನ ಅವರ ಆತ್ಮ. ಅದು ಬಲೂಚಿಸ್ತಾನವನ್ನ ಕಳ್ಕೊಂಡ್ರೆ ಪಾಕಿಸ್ತಾನ ಸಂಪೂರ್ಣ ನಲಿಗೆ ಹೋಗುತ್ತೆ. ಆದ್ರೆ ಬಲೂಚಿಸ್ತಾನವನ್ನ ಪಾಕಿನಿಂದ ಬೇರ್ಪಡಿಸಬೇಕು ಅನ್ನೋದು ಚೈನಾದ ಆಸೆಯೂ ಹೌದು, ಟ್ರಂಪ್ ಅವರ ಆಸೆಯೂ ಹೌದು, ಅಮೆರಿಕದ್ದು. ಈ ಲಿಬರೇಷನ್ ಆರ್ಮಿಯ ಸ್ವಾತಂತ್ರ್ಯಕ್ಕೆ ನಾವೇ ನಾಯಕರಾಗಬೇಕು ಅಂತ ಇವರಿಬ್ಬರಲ್ಲೇ ಪೈಪೋಟಿ. ಅವರಿಗೀಗ ಏನಾಗಿದೆ, ಬಲೂಚಿಯವರು ಸಂಪೂರ್ಣವಾಗಿ ಜೈ ಹಿಂದ್ ಅಂದಿದ್ದಾರೆ, ಮಾತಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ದಾರೆ, ಭಜನೆ ಮಾಡಿದ್ದಾರೆ. ಮೋದಿ ಅವರಿಗೆ ಇನ್ನಿಲ್ಲದ ರೀತಿ ಅವರು ತನ್ನ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ. ಮೋದಿ ಅವರು ಪರೋಕ್ಷವಾಗಿ ಅಲ್ಲಿ ಅವರೊಟ್ಟಿಗೆ ನಿಂತಿದ್ದಾರೆ. ಇದು ಕೂಡ ಒಂದು ದೊಡ್ಡ ಸಾಪತ್ರಯ. ಆದ್ರಿಂದ ಇಲ್ಲಿ ರಾಜತಾಂತ್ರಿಕವಾಗಿ ಇಷ್ಟೆಲ್ಲ ಜಿಣುಕುಗಳಿದೆ. ಅಲ್ಲಿ ಬಲೂಚಿಗಳನ್ನ ಪ್ರಾಬಲ್ಯವನ್ನ ತಾವು ಕೈ ತಗೋಬೇಕು ಅಂತ ಅಮೆರಿಕ ಚೈನಾ ಹವಣಿಸ್ತಾ ಇದ್ರೆ, ಅಲ್ಲಿ ನಿರ್ಣಾಯಕವಾಗಿ ಮೋದಿ ಅವರು ಬಲೂಚಿಗಳ ಮನಸ್ಸನ್ನು ಗೆದ್ದಿದ್ದಾರೆ. ಇನ್ನು ಖೈಬರ್ ಪಖ್ತೂನ್ಖ್ವಾ ಅವರು ಅಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ಅವರು ಕೂಡ ಮೋದಿಯವರ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನಿರ್ಣಾಯಕವಾಗಿ ತಾಲಿಬಾನ್ಗಳು ಮೋದಿಯವರೊಟ್ಟಿಗಿದ್ದಾರೆ, ಭಾರತದೊಟ್ಟಿಗಿದ್ದಾರೆ. ಭಾರತವನ್ನ ಉಗೆ ಅಂತ ಅವರು
ಇವತ್ತು ಅಂದುಕೊಂಡಿದ್ದಾರೆ. ಅಷ್ಟು ಅವರು ಭಾರತದ ಪ್ರೀತಿ ಇದೆ. ಹೀಗಾಗಿ ಇಡೀ ಪಾಕಿಸ್ತಾನದ ವಿಭಜನೆಯಲ್ಲಿ 3-4 ಹೋಳಾಗುವಿಕೆಯಲ್ಲಿ ಮೋದಿ ಬಹಳ ನಿರ್ಣಾಯಕವಾಗಿ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ, ನಿರ್ಣಾಯಕವಾಗಿ ಅಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಇಲ್ಲಿ ಟ್ರಂಪ್ ಮತ್ತು ಚೈನಾ ಎರಡೂ ಕೂಡ ಭಾರತವನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಹೊರಟಿದೆ. ಇಂಥ ಸಂದರ್ಭದಲ್ಲಿ ನಮಗೆ ಬಲ ಇದೆ ಅಂತೇಳಿ, ನಮ್ಮ ಹತ್ರ ಶಸ್ತ್ರಾಸ್ತ್ರಗಳಿದೆ ಅಂತೇಳಿ ಪಾಕಿಸ್ತಾನದ ಮೇಲೆ ಎರಗಲಿಕ್ಕೆ ಹೊರಟ್ರೆ ಆವಾಗ ಮುಂದಿನ ದಿನಗಳಲ್ಲಿ ಆಗುವಂತ ಅನಾಹುತದ ಪರಿಣಾಮವನ್ನ ಭಾರತ ಏಕಾಂಗಿಯಾಗಿ ಅತ್ಯಂತ ಕೆಟ್ಟದ್ದಾಗಿ ಅನುಭವಿಸಬೇಕಾಗತ್ತೆ. ಆದರೆ ಈಗ ಕದನ ವಿರಾಮವನ್ನ ಒಪ್ಪಿಕೊಂಡಂತ ಈ ಕಾರಣಗಳಿಂದ, ಅದೇ ಕದನ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘಿಸಿದ್ರಿಂದ ಈಗೇನಾಯ್ತು, ಭಾರತ ಸ್ವತಂತ್ರವಾಯಿತು. ಭಾರತ ನಿನ್ನೆಯ ಆ ಕದನ ವಿರಾಮವನ್ನು ತಾತ್ಕಾಲಿಕವಾಗಿ ಒಪ್ಪಿಕೊಂಡದ್ದು, ಮತ್ತೆ ಇವತ್ತು ಚೈನಾಕ್ಕೂ ಬೆಲೆ ಕೊಟ್ಟಿಲ್ಲ, ಟ್ರಂಪ್ ಅವರಿಗೂ ಬೆಲೆ ಕೊಡದೇ ಇದ್ದಂತ ಪಾಕಿಸ್ತಾನದ ಉದ್ದಟತನ, ಕದನ ವಿರಾಮವನ್ನ ಉಲ್ಲಂಘಿಸುವ ಉದ್ದಟತನ, ಪಾಕಿಸ್ತಾನ ತನ್ನ ಶಿರದ ಮೇಲೆ ಚಪ್ಪಡಿಯನ್ನ ತಾನೇ ಎಳ್ಕೊಂಡಿದೆ. ಟ್ರಂಪ್ ಅವರು ಇವತ್ತು ಪಾಕಿಸ್ತಾನದ ಮೇಲೆ ಗುಟ್ರು ಹಾಕಿದ್ದಾರೆ. ಚೈನಾ ಕೂಡ ತಾನು ಒಟ್ಟಿಗೆ ನಿಲ್ತೇನೆ ಅಂತ ಹೇಳಿದ್ದಿದ್ರು ಕೂಡ ಚೈನಾ ಎಷ್ಟರ ಮಟ್ಟಿಗೆ ನಿಲ್ತದೆ ಅನ್ನೋದು ಕೂಡ ಪರಿಣಾಮಕಾರಿ. ಮತ್ತೆ ಒಮ್ಮೆ ಚೈನಾ ನಿಂತರೂ ಕೂಡ ನಮಗೆ ರಷ್ಯಾ ಇದೆ, ಅಮೆರಿಕ ಇದೆ, ಇಸ್ರೇಲ್ ಇದೆ, ಬಹಳಷ್ಟು ದೇಶಗಳಿದೆ, ಪ್ರಶ್ನೆ ಬೇರೆ. ಯುದ್ಧ ಅಂತ ಬಂದಾಗ ಈ 3 ಪ್ರಬಲ ರಾಷ್ಟ್ರಗಳು ನಮ್ಮೊಟ್ಟಿಗಿದ್ದಾವೆ. ಚೈನಾವನ್ನ ಹೀಗೆ ಉಡಾಯಿಸ್ತೇವೆ ನಾವು, ಏನು ಸಮಸ್ಯೆ ಇಲ್ಲ. ಆಪರೇಷನ್ ಸಿಂಧು ಈಸ್ ಗೋಯಿಂಗ್ ಆನ್. ಆದದ್ದೆಲ್ಲ ಒಳ್ಳೆಯದಕ್ಕೆ. ಕೃಷ್ಣ ಹೇಳಿದ ಹಾಗೆ ಭಾರತ ಸರಿಯಾದ ರೀತಿಯಲ್ಲಿ ಸರಿಯಾದ ಹೆಜ್ಜೆಯನ್ನ ಇಟ್ಟಿದೆ. ಯಾರು ತಪ್ಪು ತಿಳ್ಕೊಬೇಡಿ. ಭಾರತ ತಲೆಬಾಗ್ಲಿಲ್ಲ. ಭಾರತದ ಕಾಲನ್ನ ನೆಕ್ಕಲಿಕ್ಕೆ ಬಂದದ್ದು ಪಾಕಿಸ್ತಾನ. ಟ್ರಂಪ್ ಅವರ ಆದೇಶವನ್ನು ಭಾರತ ತಿರಸ್ಕರಿಸಿದೆ. ಯಾವುದೇ ರೀತಿಯಲ್ಲೂ ಪಾಕಿಸ್ತಾನದ ಒಂದು ನಿರ್ವೀರ್ಯತೆಯನ್ನ ನಾವು ಬಳಸ್ಕೊಂಡಿದ್ದೇವೆ ಹೊರತು ಟ್ರಂಪ್ ಅವರ ಯಾವುದೇ ಒಂದು ಅವರ ಅಡಿಯಾಳ ಆಗುವ, ಪಪೆಟ್ ಆಗುವ ಕೆಲಸವನ್ನ ದೇವರಾಣೆಗೂ ಭಾರತ ಮಾಡಿಲ್ಲ. ಪಾಕಿಸ್ತಾನ ನೇರವಾಗಿ ಕಾಲಿಡದಿದ್ರಿಂದ ನೇರವಾಗಿ ಕದನ ವಿರಾಮಕ್ಕೆ ಒಪ್ಪಿಕೊಂಡಿತ್ತು. ಕದನ ವಿರಾಮವನ್ನು ಒಪ್ಪಿಕೊಂಡದ್ದು ಕೂಡ ಭಾರತದ ಬಹಳ ದೊಡ್ಡ ವಿಜಯದ ಸಂಕೇತ, ವಿರೋಚಿತ ವಿರಾಮ ಆಗಿತ್ತೆ ಹೊರತು ಅದು ಬೇರೆ ಯಾವುದೇ ಷಂಡತನದ ಪರಿಣಾಮ ಅಥವಾ ಪರಿಸ್ಥಿತಿ ಅಲ್ಲ. ದೇಶ ವಿರೋಧಿಗಳು, ಈ ಕಾಂಗ್ರೆಸ್ಸಿಗರು, ಈ ಬುದ್ಧಿಜೀವಿಗಳು, ಈ ಎಡಚರು, ಜಾತಿವಾದಿಗಳು, ಇಂಥ ಪಟ್ಟಿಂಗರು ದೇಶ ವಿರೋಧಿ ಚಟುವಟಿಕೆಯನ್ನ, ಒಂದು ನರೇಶನ್ ಅನ್ನ ಸೃಷ್ಟಿ ಮಾಡಲಿಕ್ಕೆ ಏನು ಹೊರಟಿದಾರಲ್ಲ, ಅಂಥವ್ರು ಯಾವ ಮಾತನ್ನು ಕೇಳಬೇಡಿ. ನಡೆದ ಸಂಗತಿ ಇದು. ಈಗ ಹೇಳಿ, ನೀವು ಭಾರತ ಕದನ ವಿರಾಮಕ್ಕೆ ಒಪ್ಕೋಬೇಕಾಗಿತ್ತೋ ಅಥವಾ ಅದನ್ನು ಮೀರಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕಾಗಿತ್ತು? ಈಗ ಒಪ್ಪಿಕೊಂಡದ್ರಿಂದ ಏನಾಯ್ತು? ಪಾಕಿಸ್ತಾನದ ಉದ್ದಟತನ, ಪಾಕಿಸ್ತಾನದ ಸುಳ್ಳುಗಾರಿಕೆ, ಪಾಕಿಸ್ತಾನದ ವಚನ ಭ್ರಷ್ಟತೆ ಟ್ರಂಪ್ ಅವರಿಗೂ ಅರ್ಥ ಆಯ್ತು, G7 ರಾಷ್ಟ್ರಗಳಿಗೂ ಅರ್ಥ ಆಯ್ತು, ಚೈನಾದಂತವರಿಗೂ ಅರ್ಥ ಆಯ್ತು, ಎಲ್ಲರಿಗೂ ಅರ್ಥ ಆಯ್ತು. ಈಗ ಇರುವುದು ಮಜಾ, ಈಗ ಇರುವುದು ಮಾರಿ ಹಬ್ಬ. ಈಗ ಹೊಕ್ಕಿ ಹೊಡೆಯುತ್ತದೆ ಭಾರತ, ಏನು ಡೌಟ್ ಇಲ್ಲ. ಆಪರೇಷನ್ ಸಿಂಧೂರ್ ಈಸ್ ಗೋಯಿಂಗ್ ಆನ್. ಈ 3 ಪಡೆಗೂ ಮುಕ್ತವಾದ ಅವಕಾಶವನ್ನು ಕೊಡಲಾಗಿದೆ, ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಇನ್ನು ಸ್ವಾಭಿಮಾನಕ್ಕೆ ಪೆಟ್ಟು ತಂದುಕೊಳ್ಳುವ ಪ್ರಶ್ನೆನೇ ಇಲ್ಲ. ಯಾಕೆಂತಂದ್ರೆ ಇಡೀ ವಿಶ್ವದ ಎದುರು ನಮ್ಮ ಇಡೀ ಮುತ್ಸದ್ದಿತನವನ್ನ, ನಿಮಗೆ ಖಂಡಿತವಾಗಿಯೂ ನೆನಪಿದೆ, ನಮ್ಮಲ್ಲಿ ಯಾರನ್ನು ಜೀವರಕ್ಷೆಯನ್ನ ಕೇಳಿ ಬಂದವರಿಗೆ, ಪ್ರಾಣ ಭಿಕ್ಷೆಯನ್ನ ಕೇಳಿ ಬಂದವರಿಗೆ ನಾವು ಪ್ರಾಣವನ್ನ ಕೊಟ್ಟಿದ್ದೇವೆ ಹೊರತು ಪ್ರಾಣ ತೆಗೆದಂಥವರಲ್ಲ ನಾವು. ನಿನ್ನೆ ಪಾಕಿಸ್ತಾನ ತನ್ನ ಇಡೀ ಒಂದು 6 ಅಡಿ ಶರೀರವನ್ನ 3 ಅಡಿಗೆ ಇಳಿಸಿ ಕೈ ಮುಗಿದು ಕಾಲಿಡಿದು ಬೇಡಿಕೊಂಡು ರಕ್ಷಿಸಿ 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 ಅಂತ ಕೇಳಿದೆ. ಭಾರತ ತಾತ್ಕಾಲಿಕವಾದ ರಕ್ಷಣೆಯನ್ನ ಕೊಟ್ಟಿತ್ತು ಕದನ ವಿರಾಮದ ಮೂಲಕ. ಅದನ್ನೇ ಅದು ಉಲ್ಲಂಘಿಸಿದೆ. ಇನ್ನು ಯಾವುದೇ ರಕ್ಷಣೆಯ ಪ್ರಶ್ನೆ ಇಲ್ಲ. ಇನ್ನು ಶಿಕ್ಷೆ ವಿಧಿಸುವ ಮತ್ತು ಅವರನ್ನು ಹೊಡೆಯುವ, ಅವರಿಗೆ ಬುದ್ಧಿ ಕಲಿಸುವ ಪ್ರಶ್ನೆ. ಇಂಥ ಒಂದು ಅದ್ಭುತವಾದಂಥ ಬುದ್ಧಿಮತ್ತೆಯನ್ನ, ಯುಕ್ತಿಯನ್ನ ಭಾರತ ಪ್ರದರ್ಶಿಸಿತೆ ಹೊರತು ಭಾರತದ ನಿರ್ವೀರ್ಯತೆ ಅಲ್ಲ, ಭಾರತ ಬಾಗುವಿಕೆ ಅಲ್ಲ. ಭಾರತ ಯಾವ ಕಾರಣಕ್ಕೂ ತನ್ನ ಇಡಿಯದಾದಂಥ ಒಂದು ಸ್ವಾಭಿಮಾನವನ್ನ
ಬಲಿ ಹಾಕಿಲ್ಲ. ನೆನಪಿಡಿ. ನಮಸ್ತೆ.